ನಿರ್ವಹಣೆಯು ಒಂದು ಗುರಿಯನ್ನು ಸಾಧಿಸಲು ಯೋಜಿಸುವುದು, ಸಂಘಟಿಸುವುದು, ಸಿಬ್ಬಂದಿ ನೇಮಕಾತಿ ಮಾಡುವುದು, ನಿರ್ದೇಶನ ನೀಡುವುದು ಮತ್ತು ನಿಯಂತ್ರಿಸುವ ಪ್ರಕ್ರಿಯೆ. ನಿರ್ವಹಣೆಯು ಎಲ್ಲ ರೀತಿಯ ಸಂಸ್ಥೆಗಳಲ್ಲಿ ಅನ್ವಯವಾಗುತ್ತದೆ ಮತ್ತು ಇದು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ. ನಿರ್ವಹಣೆಯ ಮುಖ್ಯ ಲಕ್ಷಣಗಳು. ಗುರಿ-ಆಧಾರಿತ ನಿರ್ವಹಣೆಯು ನಿರ್ದಿಷ್ಟ ಗುರಿಗಳನ್ನು ಸಾಧಿಸಲು ಗುರಿಯನ್ನು ಹೊಂದಿದೆ. ಇದು ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ಎಲ್ಲ ಚಟುವಟಿಕೆಗಳನ್ನು ಜೋಡಿಸುತ್ತದೆ. ಸಾರ್ವತ್ರಿಕ ನಿರ್ವಹಣೆಯು ಎಲ್ಲ ರೀತಿಯ ಸಂಸ್ಥೆಗಳಲ್ಲಿ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಅಥವಾ ರಾಜಕೀಯ ಸಂಘಟನೆಗಳಲ್ಲಿ ಅನ್ವಯಿಸುತ್ತದೆ. ಬಹು-ಆಯಾಮದ ನಿರ್ವಹಣೆಯು ಕೆಲಸದ ನಿರ್ವಹಣೆ, ವ್ಯಕ್ತಿಗಳ ನಿರ್ವಹಣೆ ಮತ್ತು ಕಾರ್ಯಾಚರಣೆಗಳ ನಿರ್ವಹಣೆ ಸೇರಿದಂತೆ ಅನೇಕ ಆಯಾಮಗಳನ್ನು ಒಳಗೊಂಡಿದೆ. ನಿರಂತರ ಪ್ರಕ್ರಿಯೆ. ನಿರ್ವಹಣೆಯು ಯೋಜನೆಯಿಂದ ಹಿಡಿದು ನಿಯಂತ್ರಣದವರೆಗೆ ನಿರಂತರವಾಗಿ ನಡೆಯುವ ಪ್ರಕ್ರಿಯೆಯಾಗಿದೆ. ಗುಂಪು ಚಟುವಟಿಕೆ. ನಿರ್ವಹಣೆಯು ಸಂಸ್ಥೆಯ ಗುರಿಗಳನ್ನು ಸಾಧಿಸಲು ಜನರ ಗುಂಪಿನೊಂದಿಗೆ ಕೆಲಸ ಮಾಡುತ್ತದೆ. ಚಲನಶೀಲ ಕಾರ್ಯ. ನಿರ್ವಹಣೆಯು ಬದಲಾಗುತ್ತಿರುವ ಪರಿಸರಕ್ಕೆ ಹೊಂದಿಕೊಳ್ಳಲು ಮತ್ತು ಹೊಸ ಸನ್ನಿವೇಶಗಳನ್ನು ಪ್ರತಿಕ್ರಿಯಿಸುತ್ತದೆ. ಅಗ್ರಾಹ್ಯಶಕ್ತಿ. ನಿರ್ವಹಣೆಯನ್ನು ನೋಡಲಾಗುವುದಿಲ್ಲ, ಆದರೆ ಸಂಸ್ಥೆಯ ಕಾರ್ಯನಿರ್ವಹಣೆಯಲ್ಲಿ ಅದರ ಪರಿಣಾಮವನ್ನು ಗಮನಿಸಬಹುದು. ದಕ್ಷತೆ ಮತ್ತು ಪರಿಣಾಮಕಾರಿತ್ವ. ನಿರ್ವಹಣೆಯು ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ದಕ್ಷತೆಯನ್ನು ಸುಧಾರಿಸುತ್ತದೆ. ಕಲೆ ಮತ್ತು ವಿಜ್ಞಾನ. ನಿರ್ವಹಣೆಯು ವಿಜ್ಞಾನದ ತತ್ವಗಳನ್ನು ಆಧರಿಸಿದೆ ಮತ್ತು ಕಲೆಯನ್ನು ಬಳಸಿ ಕಾರ್ಯಗತಗೊಳಿಸುತ್ತದೆ. ಸಾಮಾಜಿಕ